ದಸರಾದಲ್ಲಿ ಕಂಬಳವನ್ನು ಆಯೋಜಿಸುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಅದಕ್ಕಾಗಿ ಸ್ಥಳವನ್ನು ರಿಂಗ್ ರಸ್ತೆಯಲ್ಲಿ ಇರುವ ಸಾತಗಹಳ್ಳಿಯ ಸಮೀಪದ VTU ಕಾಲೇಜಿನ ಪಕ್ಕದ ಜಮೀನನ್ನು ಗುರುತಿಸಲಾಗಿದೆ. ಆ ಜಮೀನು ಮುಡಾ ವಶದಲ್ಲಿ ಇದ್ದು ಅದು ಇನ್ನೂ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಆಗಿಲ್ಲ. ಆದರೆ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಇಂದು ಇದ್ದಕ್ಕಿದ್ದಂತೆಯೇ ಆ ಜಮೀನಿಗೆ ಬಂದು ಅಲ್ಲಿ ಬೆಳೆದಿದ್ದ ಮರಗಳನ್ನೆಲ್ಲ JCB ಸಹಾಯದಿಂದ ಕತ್ತರಿಸಿ ಹಾಕ್ತಾಯಿದ್ರು. ಅದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಕೂಡ ಪಡೆದಿಲ್ಲ. ಅಸಲಿಗೆ ಆ ಜಾಗವನ್ನು ಇನ್ನೂ ಕ್ರೀಡಾ ಇಲಾಖೆ ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡಿಲ್ಲ. ಅಲ್ಲಿ ಸ್ನೇಹಮಯಿ ಕೃಷ್ಣ ಏನು ಮಾಡಿದ್ರು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಯಿರಿ. ಮ್ಯಾಟ್ರಸನ್ನು ದಯವಿಟ್ಟು ಇದು ಸ್ಟೇಡಿಯಂ ಲ್ಯಾಂಡ್ಸು. ಸ್ಟೇಡಿಯಂ ಲ್ಯಾಂಡನ್ನು ಸ್ಟೇಡಿಯಮ್ಮಿಗೆ ಸೈಕ್ಲಿಂಗ್ ಏರೋಡ್ರಮ್ಮಿಗೆ ಭಾಳ ಕಷ್ಟಪಟ್ಟು ಸೈಕ್ಲಿಂಗ್ ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡೋದಕ್ಕೆ ಅಂತ ಇಲ್ಲಿ 17 ಎಕರೆ 17.35 ಎಕರೆನ ಸರ್ಕಾರ ಆದೇಶ ಮಾಡಿದೆ. ಅದು ಕ್ರೀಡಾ ಇಲಾಖೆ ಕೊಡಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲೀನಿಂಗ್ ವರ್ಕನ್ನು ನಾವು ಮಾಡ್ತಾಯಿದ್ವಿ. ಅದು ಸ್ಟೇಡಿಯಂ ಜಾಗ ಬದಲಾವಣೆ ಆಯ್ತಲ್ವಾ? ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಹೇಳಿ ಸರ್, ಹೇಳಿ. ಸ್ಟೇಡಿಯಂ ಮಾಡಿದ್ದಾರೆ. ಹೌದು, ಸ್ಟೇಡಿಯಂ ಅಲ್ಲ ಯಾವಾಗ ಅಂದರೆ ಈಗ ಮೂಡಾದಿಂದ ನಮಗೆ ಹ್ಯಾಂಡ್ ಓವರ್ ಪ್ರಕ್ರಿಯೆ ನಡೀತಾ ಇದೆ ಸರ್ಕಾರದಿಂದ. ಮೂಡಕ್ಕೆ ಅಲ್ಲಲ್ಲ, ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಗೊಂದಲ ಮಾಡಿ, ನಾನು ಗೊಂದಲ ನೀವೇನಪ್ಪ ಹ್ಯಾಂಡ್ ಓವರ್ ಆಗಿದೆ ಅಂತ ಈಗಾಗಲೇ ಪ್ರಕ್ರಿಯೆ ನಡೀತಿದೆ ಅಂತ ಹೇಳ್ತೀರಾ. ಇದು ನಿಮ್ಮ ಹ್ಯಾಂಡ್ ಓವರ್ ಪೂರ್ತಿ ಆಗಿದೆಯಾ? ಅಲ್ಲ ಪೂರ್ತಿ ಅಲ್ಲ, ಸರ್ಕಾರದಿಂದ ಆದೇಶನೇ ಆಗಿದೆ. ನಿಮ್ಗೆ ಹ್ಯಾಂಡ್ ಓವರ್ ಆಗಿದೆಯಾ? ಹ್ಯಾಂಡ್ ಓವರ್ ಆಗೋದಂತಲ್ಲ, ಸರ್ಕಾರದಿಂದ ಆದೇಶ ಆದ ನಂತರ ಅದು ನಮಗೆ ಸಂಬಂಧಪಟ್ಟಿದ್ದ ಲ್ಯಾಂಡ್ಸನ್ನು ನಾವು ಕ್ಲೀನ್ ಮಾಡಿ ಸ್ಪಷ್ಟ ಉತ್ತರ ಕೊಡಿ. ನಿಮ್ಗೆ ಹ್ಯಾಂಡ್ ಓವರ್ ಮೂಡೋದಂತ ಆಗಿದೆಯಾ ಅಲ್ವಾ? ಸರ್ಕಾರದಿಂದ ಮೂಡೋಕೆ ಆದೇಶ ಮಾಡುವ ನಿಮ್ಗೆ ಕೊಡಿ ಅಂತ ನಿಮಗೆ ಕೊಟ್ಟಿದ್ದಾರ? ಸರ್ಕಾರದಿಂದ ಆದೇಶ ಆದ ನಂತರ ಸರ್ಕಾರದಿಂದ ಮೂಡಾಗೆ ಆದೇಶ ಆಗಿದೆ. ಅದು ಕ್ರೀಡಾ ಇಲಾಖೆಗೆ ಹಸ್ತಾಂತರಿಸಿದೆ. ನಾವು ಆಲ್ರೆಡಿ ಅದನ್ನ ಪ್ರಕ್ರಿಯೆ ಅವರಿಗೆ ಲೆಟರ್ಸ್ಗಳನ್ನು ಕರೆಸ್ಪಾಂಡೆನ್ಸ್ ಅನ್ನು ಮಾಡಿದ್ವಿ. ಅದು ಹ್ಯಾಂಡ್ ಓವರ್ ಪ್ರಕ್ರಿಯೆ, ಅದು ಟೆಕ್ನಿಕಲ್ ಲಾಸ್ಟ್ ಪಾಯಿಂಟ್ ಔಟ್ ಅಲ್ಲ. ಒಂದು ನಿಮಿಷ, ಲಾಸ್ಟ್ ಪಾಯಿಂಟ್ಸ್ ಆಫ್ ಅಂದ್ರೆ ನಿಮ್ಮ ಕೈಗೆ ಬಂದಿದೆ. ಅದೇ ನೀವು ಹೇಳಿರೋದನ್ನ ನೀವು ಬೇಕಾದಂಗೆ ಕೇಳ್ತೀರಾ? ನಾನು ಹೇಳ್ತಾ ಇದ್ದೀನಲ್ಲ, ನೀವು ನಾನು ಹೇಳಿದ್ರು ಸರ್ಕಾರದಿಂದ ಆದೇಶ ಆಗಿದೆ ಅಂತ ನಿಮ್ಮ ಕೈ ಹೇಳ್ತಾ ಇದ್ದೀನಲ್ಲ, ಸರಿಯಾಗಿ ಇದೆ ಅಂತ ಅಷ್ಟೇ. ಹ್ಯಾಂಡ್ ಓವರ್ ಆಗಿಲ್ಲ. ಹ್ಯಾಂಡ್ ಓವರ್ ಆಗಿಲ್ಲ. ಆಗಿದೆಯಾ ಸರ್? ದುಡ್ಡು ಸ್ಯಾಂಕ್ಷನ್. ಈ ಸಲ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಸಿದ್ಧವಾದಂಥ ಕಂಬಳ ಕ್ರೀಡಾಕೂಟವನ್ನು ಮೈಸೂರು ನಡೆಸಬೇಕು ಅಂತೇಳಿ ಏನು ಜಿಲ್ಲಾಡಳಿತ ಒಂದು ಯೋಜನೆ ರೂಪಿಸಿದೆ. ಆ ಒಂದು ಕ್ರೀಡಾ ಚಟುವಟಿಕೆಗಳಿಗಾಗಿ ಏನು VTU ಕಾಲೇಜ್ ಹತ್ರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ಇರ್ತಕ್ಕಂಥ ಈ ಮರಗಳನ್ನು ಕಡಿದು ಇಲ್ಲಿ ಕಂಬಳ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಪಡ್ತಾರೆ ಅಂತ ತಿಳಿದು ಬಂದಾಗ ನಾನಿಲ್ಲಿ ಬಂದು ನೋಡಿದಾಗ 5 JCBಗಳಿಂದ ಈ ಮರಗಳನ್ನು ಕಡಿಯುವಂಥ ಒಂದು ಪ್ರಕ್ರಿಯೆ ನಡೆಸಿದ್ರು. ಕೆಲವು ದಿನಗಳ ನಡೆಸುವಂಥ ಕಂಬಳಕ್ಕೋಸ್ಕರ ವರ್ಷಾನುಗಟ್ಟಲೆಯಿಂದ ಬೆಳೆದಿರ್ತಕ್ಕಂಥ ಈ ಮರಗಳನ್ನು ಕಡಿಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಜಿಲ್ಲಾಡಳಿತ ಉತ್ತರ ಕೊಡಬೇಕಾಗುತ್ತೆ, ಮತ್ತು ಉಸ್ತುವಾರಿ ಸಚಿವರು ಕೂಡ ಉತ್ತರ ಕೊಡಬೇಕಾಗುತ್ತೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಭಾಸ್ಕರ್ ನಾಯಕ್ ಅವರು ಇದ್ದರು. ಅವರ ನೇತೃತ್ವದಲ್ಲಿ ಈ ಕೆಲಸಗಳು ನಡೀತಾ ಇತ್ತು. ನಾವು ಅವ್ರನ್ನ ಪ್ರಶ್ನೆ ಮಾಡಿದಾಗ ಇಲ್ಲಿ ನಾವು ಕ್ರೀಡಾಂಗಣ ಮಾಡ್ತಾಯಿದ್ವಿ, ಪ್ರಾಧಿಕಾರ ನಮಗೆ ಈ ಜಾಗವನ್ನು ಕೊಟ್ಟಿರೋ ಅಂತ ಹೇಳಿದ್ರು. ಅದಕ್ಕೆ ಸುಮಾರು ದಾಖಲಾತಿ ಕೊಟ್ಟಿದ್ದಾರೆ, ಯಾವುದೇ ದಾಖಲಾತಿ ಇಲ್ಲ. ಮತ್ತು ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದಿರ್ತಕ್ಕಂಥ ದಾಖಲೆ ಕೊಟ್ಟಿದ್ದಾರೆ, ಅದು ಕೂಡ ಇಲ್ಲ ಅವ್ರ ಹತ್ರ. ಕಂಬಳ ಮಾಡೋಕ್ಕಲ್ಲ, ನಾವು ಕ್ರೀಡಾಂಗಣ ಮಾಡ್ತಿದ್ದಿಲ್ಲ. ಹಾಗಾದ್ರೆ ಇಲ್ಲಿ ಪುತ್ತೂರಿನ ಶಾಸಕರಾದಂಥ ಮತ್ತು ಕಂಬಳ ಸಮಿತಿ ಅಧ್ಯಕ್ಷರಾದಂಥ ಅಶೋಕ್ ರೈ ಅವರು ಯಾಕೆ ಬಂದಿರೋ ಅಂತಂದರೆ ನಂಗೆ ಗೊತ್ತಿಲ್ಲ ಅಂತೇಳಿ ಸುಳ್ಳು ಹೇಳ್ತಿದ್ದಾರೆ. ಸೊ ಇವೆಲ್ಲ ವಿಚಾರ ತಿಳಿದ ನಂತರ ನಾವು ಅರಣ್ಯಾಧಿಕಾರಿಗೆ ಇಲ್ಲಿ ಬರಮಾಡಿಕೊಂಡು ಪರಿಶೀಲನೆ ಮಾಡಿದಾಗ ಅರಣ್ಯಾಧಿಕಾರಿಗಳು ಕೂಡ ಇಲ್ಲಿ ಒಂದು ಕಾನೂನು ಬಾಹಿರವಾಗಿ ಮರಗಳನ್ನು ಗಿಡಗಂಟೆಗಳನ್ನು ಕಡಿದಿರೋದು ಕಂಡು ಬಂದಿರೋದ್ರಿಂದ ಸೊ ನಾನು ನೀಡಿದಂಥ ದೂರನ್ನು ಸ್ವೀಕರಿಸಿ ಸೊ ದೂರು ದಾಖಲು ಮಾಡುವಂಥ ಮತ್ತು ಈ JCBಯನ್ನು ವಶಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಅವರು ಮುಂದಿನ ಚಟುವಟಿಕೆಗಳನ್ನು ನಡೆಸ್ತಾರೆ.